ಬೃಹಸ್ಪತಿಗಳು ಸ್ವರ್ಗದಲ್ಲಿ, ನೀವು ಇಲ್ಲಿ ಯಾಕೆ? ಅಂತ ಜ್ಞಾನಿಗಳು ನೀವಾಗಿದ್ದೀರಿ. ಒಲ್ಲನೆ ಮಾಡಿ. ಹೌದು ಸ್ವಾಮಿ, ಆದ್ರೆ ಯೋಚನೆ ಮಾಡಿ ನೋಡಿ. ನಾನು ಇಷ್ಟು ಎತ್ತರವನ್ನು ಏರಿದ್ದೇನೆ. ಬಂದ ದಾರಿಯನ್ನು ಒಬ್ಬ ವ್ಯಕ್ತಿಯಾದವ ಮರೆಯ ಕೂಡದು. ಏನೂ ಇಲ್ಲದೆ ಇರುವಂತ ಅರುಣಾಸುರ ರಣಹೇಡಿಯನ್ನು ಈ ಲೋಕಮುಖದಲ್ಲಿ ಗುರುತಿಸಿಕೊಂಡವ ಇಂದು 3 ಲೋಕದ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ. ಅಮರನಾಗಿದ್ದೇನೆ, ಅಮರನಾಗಿದ್ದೇನೆ. ಗಾಯತ್ರಿ ಅಗತ್ಯ ಏನುಂಟು ಹೇಳು. ಉಂಟು ಸ್ವಾಮಿ. ಇನ್ನೊಂದು, ನಾನು ಇಷ್ಟು ಎತ್ತರವನ್ನು ಏರಬೇಕಾದರೆ ನನ್ನನ್ನು ಕೈ ಹಿಡಿದ ಮೇಲೆತ್ತಿದವರು ಯಾರು ಎನ್ನುವುದನ್ನು ನಾನು ನೆನಪು ಮಾಡಿಕೊಳ್ಬೇಕು. ಬೇರೆ ಯಾರೂ ಅಲ್ಲ, ನಾನು ಮಾಡಿರುವಂತಹ ತಪಸ್ಸಿಗೆ ಮೆಚ್ಚಿ ಆ ಬ್ರಹ್ಮದೇವನೇ ನನಗೆ ಬೇಕಾದಂತಹ ವರಗಳನ್ನೆಲ್ಲ ದಯಪಾಲಿಸಿದ್ದಾನೆ. ಅವನು ನನ್ನ ಬದುಕಿನ ಭಾಸ್ಕರ, ನನ್ನ ಬದುಕನ್ನು ಎತ್ತರಕ್ಕೆ ಏರಿಸಿರುವಂತ ನನ್ನ ಬದುಕಿನ ದೇವನಿದ್ದಾನೆ ಸ್ವಾಮಿ. ಆ ಕಾರಣದಿಂದ ನಾನು ಇಷ್ಟು ಎತ್ತರವನ್ನು ಏರುವುದಕ್ಕೆ ಸಾಧ್ಯವಾಯಿತು. ಬ್ರಹ್ಮನನ್ನು ದೇವರಂತ ಹೇಳುವುದ? ಹೌದು, ದೇವರಾಮನು ಅಲ್ವೇ? ನೀವು ಸುಳ್ಳು ಹೇಳುವುದಕ್ಕೆ ಪ್ರಾರಂಭಿಸಿದ್ದೀರಾ? ಸುಳ್ಳು ಆಡಬಹುದಪ್ಪ ಬ್ರಾಹ್ಮಣನಾದವ? ಪ್ರಾರಂಭದಲ್ಲಿ ಬರುವಾಗ ಏನಾಡಿದ್ದೀರಿ ನೀವು? ನಿಮಗೆ ಯಾರೂ ಇಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ, ದೇಶಗಳ ಸುತ್ತಾಡುವವ. ಈಗ ನೀವೇ ಅಲ್ವಾ ಹೇಳಿದ್ದು ಬ್ರಹ್ಮನನ್ನು ಮಗಳ ಗಂಡ ಅಂತ? ಹಾಗಾದ್ರೆ ಮಗಳು ಇದ್ದಾಳೆ ಅಂತ ಆಗ್ಲಿಲ್ವಾ? ನಮ್ಮ ಮಗಳ ಗಂಡ ಅಲ್ಲ, ಮತ್ತೆ ಅವನ ಮಗಳ ಗಂಡ. ಈ ಪ್ರಪಂಚದಲ್ಲಿ ಮಗಳನ್ನು ಮದುವೆಯಾಗುವ ಹೇಯ ಕೃತ್ಯವನ್ನು ಯಾರಾದರೂ ಎಸಗುತ್ತಾರ? ಆಗಿದ್ದಾರಲ್ಲ, ಆವಿನ ಬ್ರಹ್ಮ ದೇವ ಯಾಗ ಮಾಡಿದ, ಶಾರದೆಯನ್ನು ಕರೆದ, ಮಗಳೆಂದು ಒಪ್ಪಿಕೊಂಡ, ಆಕೆಯು ಅಮ್ಮ ಎಂದು ಕರೆದವಳಿದ್ದಾಳೆ. ಮಗಳನ್ನೇ ಮದುವೆಯಾಗುವಂತಹ ಹೇಯ ಕೃತ್ಯವನ್ನು ಎಸಗಿದ, ಮಾಡಿದ ತಪ್ಪಿಗೆ ಈಶ್ವರ ಬಂದು ಅವನಿಗೆ ತಕ್ಕುದಾದ ಶಿಕ್ಷೆಯನ್ನು ಕೊಂಡವನಿದ್ದಾನೆ. ಕೇವಲ ಮಗಳ ಗಂಡ ಮಾತ್ರವಲ್ಲ, ನಮ್ಮ ದೊಡ್ಡ ವ್ಯಾಪಾರಿ ಇದ್ದಾನೆ. ಏನು ನಿನ್ನ ಮೇಲಿನ ಕರುಣೆಯಿಂದ ಬಂದು ನಿನಗೆ ವರವನ್ನು ಕೊಟ್ಟ ದೊಡ್ಡವಾಗಿದೆಯಾ? ನೀನು ತಪಸ್ಸನ್ನಾಚರಿಸಿ ಆರ್ಜಿಸಿದಂತಹ ಪುಣ್ಯ ಎನ್ನುವಂತಹ ವಿತ್ತವನ್ನು ಕಲಿತು ವರ ಎನ್ನುವಂತಹ ವಸ್ತುವನ್ನು ಕೊಟ್ಟು ಸತ್ಯಲೋಕಕ್ಕೆ ಹೋದವು ಆ ಬ್ರಹ್ಮ. ಇದು ಸಂಪೂರ್ಣವಾಗಿ ಕೊಂಡುಕೊಳ್ಳುವಿಕೆಯ ವ್ಯವಹಾರ. ಒಂದು ಉದಾಹರಣೆ ಕೊಡುತ್ತೇನೆ. ಏನು? ನಮಗೆ ಒಂದು ದಡದಿಂದ ಮತ್ತೊಂದು ದಡವನ್ನು ತಲುಪಬೇಕಾದರೆ ನಾವು ಅಂಬಿಗನ ಸಹಾಯವನ್ನು ಪಡೆಯುತ್ತೇವೆ. ಆ ದಡವನ್ನು ತಲುಪಿದ ಬಳಿಕ ಅಂಬಿಗನಿಗೆ ಕೊಡಬೇಕಾದಂತಹ ವಿತ್ತವನ್ನೆಲ್ಲ ಕೊಟ್ಟ ಬಳಿಕ, ಅಯ್ಯ ಅಂಬಿಗನೇ, ನನ್ನನ್ನು ದಡ ತಲುಪಿದಂತಹ ದೇವರು ನೀನು ಎಂದು ಅವನ ಕಾಲ ನಮ್ಮ ಎಲ್ಲಿಯಾದರೂ ಉಂಟೇನೆ. ಅವನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ. ಈಗ ನಿನ್ನನ್ನು ಯಾವ ವೈದ್ಯರಲ್ಲಿ ತೋರಿಸಬೇಕು ಹೇಳು? ನಿನ್ನದು ವ್ಯವಹಾರ ಹಾಗೆ ಆಯ್ತಲ್ಲ. ಹೇಗೆ? ಬ್ರಹ್ಮನಿಗೆ ಕೊಡಬೇಕಾದಂತಹ ವಿತ್ತವನ್ನೆಲ್ಲ ಕೊಟ್ಟ ಬಳಿಕ ಬ್ರಹ್ಮನ ಅಂಗುನಿಗೆ ಯಾಕೆ, ಆ ಬ್ರಹ್ಮನನ್ನು ಯಾಕೆ ದೇವರನ್ನು ಹೇಳುವೆ? ಯಾಕೆ ಈ ಗಾಯತ್ರಿ ಅನುಷ್ಠಾನ? ಸುಮ್ಮನೆ ವ್ಯರ್ಥ, ನಿನಗೆ ಅಗತ್ಯವೇ ಇಲ್ಲ. ಬಹಳ ಚಂದದ ಮಾತುಗಳು ಏನೋ ಹಿತವಾಗುತ್ತಾ ಉಂಟು. ಈ ಪ್ರಪಂಚದಲ್ಲಿ ಎಲ್ಲವೂ ಬುದ್ಧಿಯ ಮೂಲಕವಾಗಿ ನಡೆಯುವುದಲ್ಲವಲ್ಲ, ಭಾವನೆಗೆ, ಮನಸ್ಸಿಗೆ ಒಂದು ಬೆಲೆ ಎನ್ನುವುದು ಉಂಟು. ತಂದೆ ಮಗನ ಸಂಬಂಧ ಅದು ಬುದ್ಧಿಯಿಂದ ಆಗುವಂತಹದ್ದಲ್ಲ, ಮನಸ್ಸಿನಿಂದಾಗುವಂತಹದ್ದು. ಅದೇ ಹೌದು ಅಂತಾದರೆ ಮನಸ್ಸಿನ ಮೇಲೆ ಕೈ ಹಾಕಿ ಯೋಚನೆ ಮಾಡಿದಾಗ ನಿಮ್ಮ ಮತ ಯಾವುದು? ಮನಕ್ಕೆ
ಆದರೆ ಪ್ರಶ್ನೆಗಳು ಅಲೆಡೆಯಾಗಿ ನನ್ನ ಕಣ್ಣ ಮುಂದೆ ಕಾಣುತ್ತಾವು. ಏನು ಪ್ರಶ್ನೆ? ನಿಮ್ಮ ಮಾತುಗಳನ್ನು ಕೇಳುವಾಗ ನಿಮ್ಮ ಕುರಿತಾಗಿ ಒಂದು ಸಂಶಯ ಹುಟ್ಟುತ್ತಾ ಉಂಟು. ಏನು ಸಂಶಯ? ನೀವಾಡುತ್ತಿರುವಂತಹ ಮಾತು, ನಿಮ್ಮ ಸಿದ್ಧಾಂತ, ನಿಮ್ಮ ತತ್ವ, ನೀವು ಬೋಧಿಸಿರುವಂತಹ ವಿಧಾನ ಇದಾವುದೆಲ್ಲವೂ ದ್ವಂದ್ವಮಯವಾಗಿ ಬಿಟ್ಟು. ಹಾಗಿದ್ದರೆ ನಿಮ್ಮ ಮತ ಯಾವುದು, ನಾನು ಮುಂದೆ ಹೇಗೆ ವ್ಯವಹರಿಸಬೇಕು ಅಂತ ನಿಮ್ಮ ಮನದ ಬಯಕೆ, ನಿಮ್ಮದೇನು ದಾರಿ? ಈಗ ನನ್ನನ್ನು ನಾಸ್ತಿಕನೋ ಆಸ್ತಿಕನೋ ಎಂದು ಪ್ರಶ್ನೆ ಮಾಡುವ ಸಂಶಯ. ನಾನು ಆಸ್ತಿಕನೇ, ಆದರೆ ನೀನು ನಂಬುವಂತಹ ಸತ್ಯಲೋಕದ ಬ್ರಹ್ಮನನ್ನು ದೇವರೆಂದು ಹೇಳುವುದು ನಾನಲ್ಲ. ಉಳಿದ ಬ್ರಹ್ಮ ಯಾವುದು? ನಾನು ಒಪ್ಪಿಕೊಂಡ ಬ್ರಹ್ಮನೇ ಬೇರೆ. ಯಾವುದು? ಆ ಬ್ರಹ್ಮನನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ಬ್ರಹ್ಮನೇ ಬೇರೆ. ಯಾವುದು? ಆ ಬ್ರಹ್ಮನನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ತತ್ವವೇ? ಆ ತತ್ವವನ್ನು ತಿಳಿಯದೆ ನೀನು ಸತ್ವ ಕೆಟ್ಟಿರುವೆ. ಆ ತತ್ವದ ಹೆಸರೇ ತತ್ವಮಸಿ. ತಮಸಿ. ತತ್ವಮಸಿ 3 ಶಬ್ದದಿಂದ ಉಂಟಾದಂತಹ ತತ್ವ ಅದು. ಸತ್ತೆಂದರೆ ಅದು, ಬ್ರಹ್ಮ ದೊಡ್ಡದು. ಬ್ರಹ್ಮೆಂದರೆ ನೀನು, ಹಸಿ ಎಂದರೆ ಆಗಿರುವೆ. ನೀನೇ ಪರಬ್ರಹ್ಮ ಪುಣ್ಯಾತ್ಮ. ನಿನ್ನನ್ನು ಮೀರಿದ ದೇವರೇ ಇಲ್ಲ, ನೀನೊಬ್ಬನೇ ದೇವರು, ನೀನೇ ಬ್ರಹ್ಮ. ನನಗೆ ಈ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿರುವುದು ಬ್ರಹ್ಮನಲ್ಲ, ಆ ಶಾರದೆ ಅಲ್ಲ. ಹೌದು. ನಿನ್ನ ಮೇಲಿನ ಕರುಣೆಯಿಂದ ಬಂದು ನಿನಗೆ ಉಪದೇಶ ಮಾಡಿಸಿರುವುದು ಪಾಪಿದೆಯಾ? ಮತ್ತೆ ಓ ಶಾರದೆ, ದೊಡ್ಡ ನೆಚ್ಚಿನ ಗುರುಡೆ, ನೀನು ಬ್ರಹ್ಮನಿಂದ ವರವನ್ನು ಪಡೆಯುವಂತಹ ವಿಚಾರವನ್ನು ತಿಳಿದಂತಹ ಹಾಗೆ ನೀನು ಬ್ರಹ್ಮನನ್ನು ಮೀರಿ ನಿಂತಿರುವೆ ಎನ್ನುವಂತಹ ವಿಚಾರವನ್ನು ಅರಿತುಕೊಂಡು ಈ ಗಾಯತ್ರಿ ಎನ್ನುವಂತಹ ದೊಡ್ಡ ದೊಡ್ಡ ಕಲ್ಲನ್ನು ನಿನ್ನ ಸಾಲಾಗೆ ನೀನು 3 ಹೊತ್ತು ಈ ಅರಮನೆಯ ಒಳಗೆ ಕುಳಿತುಕೊಂಡು ಗಾಯತ್ರಿ ಮಂತ್ರವನ್ನು ಉಚ್ಚಾರ ಮಾಡುತ್ತಾ ಇದ್ದರೆ ನಿನ್ನನ್ನು ದೊಡ್ಡವರೆಂದು ಯಾರು ಒಪ್ಪಿಕೊಳ್ಳುತ್ತಾರೆ? ಈ ಗಾಯತ್ರಿ ಅಭಿಮಾನಿ ದೇವತೆ ಯಾರು ಹೇಳು? ಸೂರ್ಯದೇವ. ಸೂರ್ಯದೇವರು ಯಾರು? ಆ ಬ್ರಹ್ಮನಿಗಿಂತ ಸಣ್ಣವ. ನೀನು ಯಾರು? ಆ ಬ್ರಹ್ಮನಿಗಿಂತ ದೊಡ್ಡವ. ಅದಕ್ಕಿಂತ ಎಷ್ಟೋ ಸಣ್ಣವನಾದಂತಹ ಸೂರ್ಯನ ಜಪವನ್ನು ಮಾಡುತ್ತಾ ಇರುವೆ. ನನ್ನ ಕರ್ಮವೇ. ಬಿಟ್ಟು ಬಿಡಯ್ಯ. ಬಿಡಲೇ. ಬಿಡಬೇಕು. ಬಿಟ್ಟೆ. ಏನು ಮೋಸದ ಪ್ರಪಂಚವಿದು. ನಂಬಿದ್ದೆ. ಒಂದು ಮೂಲೆಯಲ್ಲಿ ಕುಳಿತು ನನ್ನ ಬದುಕನ್ನೇ ಸಾಗಿಸುವ ಕಾಲ ಆಗಿ ಹೋಗಿತ್ತು. ಬೆಳಿಗ್ಗೆ ಎದ್ದರೆ ಗಾಯತ್ರಿ ಮಂತ್ರ, ಮಧ್ಯಾಹ್ನದ ಕಾಲಕ್ಕೆ ಗಾಯತ್ರಿ ಮಂತ್ರ, ಸಾಯಂಕಾಲ ಆಯಿತು ಗಾಯತ್ರಿ ಮಂತ್ರ. ಹಗ್ಗ ಇಲ್ಲದೆ ನಿನ್ನನ್ನು ಕಟ್ಟಿದವಳಿದ್ದಾಳೆ ಆ ಶಾರದೆ. ತಿಳಿಯದೆ ಹೋದೆ ಸ್ವಾಮಿ, ತಿಳಿಯದೆ ಹೋಯಿತು. ಒಂದು ಪೀಠದಲ್ಲಿ ನನ್ನನ್ನು ಕುಳ್ಳಿರಿಸಿ ಮೋಸ ಮಾಡಿದ್ದಲ್ವ ಇದು? ಮೋಸ ಅಲ್ಲದೆ ಮತ್ತೆ ಇದು ದುಡಿಯುವ ಜೀವ ಇದು. ಸಾಧನೆಯ ಪಾತ್ರದಲ್ಲಿ ಸಾಗಬೇಕಾಗಿತ್ತು. ಆದರೆ ಏನೂ ಇಲ್ಲದಂತೆ ಮಾಡಿದಂತಹ ಇವರ ಮೋಸಕ್ಕೆ ಸರಿಯಾದ ಪ್ರತಿಕಾರ ಒದಗಿ ಬರಬೇಕು. ಅದಕ್ಕಾಗಿ ಪ್ರಾರಂಭದಲ್ಲಿಯೇ ಹೇಳ್ತೇನೆ ನಿಮ್ಮ ಬಳಿಯಲ್ಲಿ, ನಾನು ಇಷ್ಟರವರೆಗೆ ಜಪಿಸುತ್ತಾ ಇದ್ದಂತಹ ಗಾಯತ್ರಿ ಜಪವನ್ನು